ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಸ್ನೇಹಿತರೆ, ನಾನು ಇವತ್ತು ತುಂಬಾ ಚೆನ್ನಾಗಿರುವಂಥ ಪದರಾಗಿ ಬರುವಂಥ ಚಪಾತಿ ವಿಡಿಯೋ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಹಲವಾರು ವಿಡಿಯೋ ನೋಡ್ಕೊಂಡಿರ್ತೀರ ಚಪಾತಿ ವಿಡಿಯೋ, ಹಾಗೆ ಈ ವಿಡಿಯೋ ಕೂಡ ಖಂಡಿತವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಮಾಡೋ ಪದ್ಧತಿ ನಿಮಗೂ ಕೂಡ ಇಷ್ಟ ಆದರೆ ನನ್ನ ವಿಡಿಯೋಗೆ ಪೂರ್ತಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ಬೋದು ಎಷ್ಟು ಚಪಾತಿ ಪದರಾಗಿ ಬಂದಿದೆ ಅಂತ. ಹಾಗೆ ಮೃದುವಾಗಿ ಕೂಡ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ ವೀಕ್ಷಕರೇ. ಈ ವಿಧಾನವಾಗಿ ಖಂಡಿತವಾಗಿ ಮಾಡ್ಕೊಳ್ಳಿ. 15 ನಿಮಿಷದಲ್ಲಿ ನೀವು ಆಲ್ಮೋಸ್ಟ್ 20ರಿಂದ 30 ಚಪಾತಿ ಮಾಡ್ಕೋಬೋದು. ಆ ರೀತಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ನಾನು ಗೋಧಿ ಹಿಟ್ಟು ಚೆನ್ನಾಗಿ ಜಲಿಸಿರುವಂಥ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜಾಸ್ತಿ ಜನರಿಗೆ ಮಾಡ್ತಾಯಿದ್ರೆ ಜಾಸ್ತಿ ಹಿಟ್ಟು ತೊಗೋಬೋದು, ಸ್ವಲ್ಪ ಬೇಕಾದರೆ ಸ್ವಲ್ಪ ತೊಗೊಂಡು ಮಾಡ್ಕೋಬೋದು. ಆಮೇಲೆ ಅದಕ್ಕೆ ನನಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮೃದುವಾಗಿ ಬರಬೇಕಂದ್ರೆ ನಾವು ಸ್ವಲ್ಪ ಅದರೊಳಗಡೆ ಎಣ್ಣೆ ಕೂಡ ಹಾಕ್ಕೋಬೇಕಾಗತ್ತೆ. ನಾನು 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾವು ಮೃದುವಾಗಿ ಮಾಡ್ಕೋಬೇಕಂದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಚಪಾತಿ ಬರುತ್ತೆ. ಹಾಗೆ ಪದರಾಗಿ ಕೂಡ ಬಿಟ್ಕೊಳ್ಳುತ್ತೆ ಚಪಾತಿ ಕೂಡ. ಈಗ ನೋಡಿ, ನಾನು ಎಣ್ಣೆ ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ಪೂರ್ತಿ ಸ್ವಲ್ಪ ಎಣ್ಣೆ ಎಲ್ಲ ಮಿಕ್ಸ್ ಆದಮೇಲೆ ನಾನೀಗ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಮೃದುವಾಗಿ ಕಲಿಸ್ಕೊತೀನಿ. ಯಾವ ವಿಧಾನವಾಗಿ ನಾವು ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ವಿಧಾನವಾಗಿ ಚಪಾತಿ ಕೂಡ ಮೃದುವಾಗಿ ಬರುತ್ತೆ. ನೋಡ್ಬೋದು, ನಾನು ಹಿಟ್ಟೀಗ ಚೆನ್ನಾಗಿ ಮೆತ್ತಗೆ ಕಲಿಸ್ಕೊತೀನಿ. ಮೃದುವಾಗಿರಬೇಕು, ಸ್ವಲ್ಪ ಗಟ್ಟಿನೂ ಇರಬಾರ್ದು, ಸ್ವಲ್ಪ ಮೆತ್ತಗೂ ಇರಬಾರ್ದು, ತೆಳುವಾಗಿ ಅಷ್ಟೇ ಮೀಡಿಯಮಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ. ನಾವು ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಪಾತಿ ಕೂಡ ಅಷ್ಟು ಮೆತ್ತಗೆ ಬರೋದಿಲ್ಲ. ನೋಡಿ, ನಾನೀಗ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು ನಾನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಯಾವ ಹದ ಇರಬೇಕಂತ ತೋರಿಸ್ತೀನಿ ನಿಮಗೂ ಕೂಡ. ನೋಡಿ, ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ. ಹಾಗೆ ಚೆನ್ನಾಗಿ ಗಟ್ಟಿಯಾಗಿ ಕೂಡ ಕಲಿಸ್ಬೇಡಿ, ಮೃದುವಾಗಿ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಲಿಸ್ತಾ ಇದ್ದೀನಲ್ಲ, ಆ ರೀತಿ ಸ್ವಲ್ಪ ಕೈ ಆಡಿಸೋದಕ್ಕೆ ಬೇಗ ಬರೋದಿಲ್ಲ. ನೋಡಿ, ಚೆನ್ನಾಗಿ ಹಿಟ್ಟು ಹಾಗೆ ಕಲಿಸ್ತಾ ನಾನು ಚೆನ್ನಾಗಿ ಮೃದುವಾಗಿ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. ಈಗ ನೋಡ್ಬೋದು, ನಾನು ಎಲ್ಲನೂ ಕೂಡ ಹಿಟ್ಟು ಕಲಿಸ್ಕೊಂಡಾಯಿತು. ಈ ರೀತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೆತ್ತಗೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಅಂತ. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಚಪಾತಿ ಕೂಡ ಲಟ್ಸೋವಾಗ ಕೂಡ ನಮಗೆ ಈಸಿ ಆಗುತ್ತೆ ಮತ್ತು ಚಪಾತಿ ಕೂಡ ಮೆತ್ತಗೆ ಬರುತ್ತೆ. ಇನ್ನು ನಾನು ಹಿಟ್ಟು ತೊಗೊಂಡು ಚೆನ್ನಾಗಿ ಈಗ ನೋಡ್ಬೋದು ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತಾಯಿದ್ದೀನಿ ಚಪಾತಿ ನಾನು. ಈಗ ನೋಡಿ, ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ. ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಚಪಾತಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಮ್ಮ ಬಟ್ಟೆ ಈ ರೀತಿ ಒಳಗಡೆ ಎಷ್ಟು ಚೆನ್ನಾಗಿ ಮೆತ್ತಗೆ ಒಳಗಡೆ ಹೋಗ್ತಾ ಇದೆಯಲ್ಲ, ಅಷ್ಟೇ ಈ ರೀತಿ ಹಿಟ್ಟು ಕೂಡ ಮೃದುವಾಗಿ ಬಂದಿದೆ. ಈಗ ನಾನು ಚಪಾತಿ ಉಳ್ಳೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ದಪ್ಪ ಚಪಾತಿ ಬೇಕಾದರೆ ದಪ್ಪ ಉಳ್ಳೆ ಮಾಡ್ಕೋಬೋದು, ಮೀಡಿಯಮಾಗಿ ಬೇಕಾದರೆ ಮೀಡಿಯಮಾಗಿ ಕೂಡ ಮಾಡ್ಕೋಬೋದು. ನೋಡ್ಬೋದು, ಇನ್ನು ಚಪಾತಿ ಯಾವ ರೀತಿ ಅಂದರೆ ಸ್ವಲ್ಪ ದಪ್ಪ ಊಟ ಮಾಡೋರಿಗೆ ದಪ್ಪ ಇಷ್ಟ ಆಗುತ್ತೆ, ಸ್ವಲ್ಪ ತೆಳುವಾಗಿ ಊಟ ಮಾಡೋರಿಗೆ ತೆಳುವಾಗಿ ಬರುತ್ತೆ. ನಿಮ್ಗೆ ಯಾವ ಬೇಕೋ ಆ ರೀತಿ ನೀವು ಉಳ್ಳೆ ಮಾಡ್ಕೋಬೋದು. ನಾನೀಗ ನೋಡ್ಬೋದು ಮೀಡಿಯಮಾಗಿ ಉಳ್ಳೆ ಮಾಡ್ಕೊಳ್ತಾ ಇದ್ದೀನಿ. ಪದರಾಗಿ ಮಾಡೋದಕ್ಕೆ ನಾನು ಮೀಡಿಯಮಾಗಿ ಉಳ್ಳೆ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟು ಉಳ್ಳೆ ಮಾಡಿಕೊಂಡು ಚೆನ್ನಾಗಿ ರೌಂಡಾಗಿ ಈ ರೀತಿ ರೌಂಡಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಷ್ಟು ಸಾಕು. ಉಳ್ಳೆ ಕೂಡ ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ಮೀಡಿಯಮಾಗಿ ಇಷ್ಟೇ ಸಣ್ಣ ಚೆನ್ನಾಗಿ ಬರುತ್ತೆ ಮೀಡಿಯಮಾಗಿ ಉಳ್ಳೆ ತೊಗೊಂಡ್ರೆ. ಈಗ ನಾನು ಎಲ್ಲನೂ ಕೂಡ ಉಳ್ಳೆ ಚೆನ್ನಾಗಿ ಕೈಯಿಂದ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಫಸ್ಟಿಗೆ ಎಲ್ಲನೂ ಕೂಡ ಉಳ್ಳೆ ರೆಡಿ ಮಾಡಿ ಇಟ್ಕೊತೀನಿ. ಉಳ್ಳೆ ರೆಡಿ ಮಾಡಿ ಇಟ್ಕೊಂಡ್ರೆ ಚಪಾತಿ ಕೂಡ ಬೇಗ ಲಟ್ಸೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟಿನ ಒಳಗಡೆ ಈ ರೀತಿ ಉಳ್ಳೆ ಎದ್ದು ಇಟ್ಕೋಬೇಕು. ಆಮೇಲೆ ನೋಡಿ, ನಾನು ಲಟ್ಟಣಿಗೆ ತೊಗೊಂಡು ಚೆನ್ನಾಗಿ ಈಗ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಫಸ್ಟಿಗೆ ಪೂರಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು ಸ್ವಲ್ಪ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಸವರಿ ಮತ್ತು ಅದ್ರ ಮೇಲೆ ಹಿಟ್ಟು ಸವರಬೇಕು ಚೆನ್ನಾಗಿ. ಎಲ್ಲ ಕಡೆ ಹಿಟ್ಟು ಎಣ್ಣೆ ಚೆನ್ನಾಗಿ ಹಚ್ಕೊಳ್ಳೋದ್ರಿಂದ ಚಪಾತಿ ಪದರಾಗಿ ಬಿಟ್ಕೊಳ್ಳುತ್ತೆ. ಈಗ ನೋಡ್ಬೋದು, ನನಗೆ ಮತ್ತೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮತ್ತೆ ಮಡಚಿದ್ದೀನಿ. ಮತ್ತೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟು ಹಚ್ಕೊಂಡು ಮತ್ತೆ ಮಡಚ್ಕೋಬೇಕು. ಅದು 4 ಪದರ ಚಪಾತಿ ಆಯಿತು. ಈಗ ಇದು ಇನ್ನೊಂದು ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ, ಅದನ್ನು ಕೂಡ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಚ್ಕೊಂಡು ಚೆನ್ನಾಗಿ ಈ ರೀತಿ ಮಡಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಚೆನ್ನಾಗಿ ಈ ರೀತಿ ಕೂಡ ಮಾಡ್ಕೋಬೋದು ಪರೋಟ ರೀತಿ. ಈಗ ನೋಡಿ, ಇದನ್ನು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಇನ್ನೊಂದು ನಾನು 2 ಪದರ ಚಪಾತಿ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ಒಂದು ತ್ರಿಕೋನ, ಒಂದು ಚೌಕೋನ ಈ ರೀತಿ ರೌಂಡಾಗಿ ಮಾಡಿಕೊಂಡ್ರು ಚಪಾತಿ ಯಾವ ರೀತಿ ಬೇಕು ಆ ರೀತಿ ಲಟ್ಟಿಸ್ಕೋಬೋದು ನೋಡಿ. ನಾನು ಇದು 2 ಪದರ ಚಪಾತಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕೂಡ ಚೆನ್ನಾಗಿ 3 ಪದರ ಚಪಾತಿ ಕೂಡ ಲಟ್ಟಿಸ್ಕೊಳ್ತೀನಿ. ಏನಿಲ್ಲ, ಫಸ್ಟಿಗೆ ಈ ರೀತಿ ಮಾಡಿಟ್ಕೊಂಡ್ರೆ ಬೇಗ ಕೂಡ ಲಟ್ಸೋದಕ್ಕೆ ಈಸಿ ಆಗುತ್ತೆ. ನಾನು ಈ ರೀತಿ ಎಲ್ಲನೂ ಕೂಡ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಸ್ವಲ್ಪ
ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಲಟ್ಸೋವಾಗ ಏನು ಮಾಡಬೇಕಂದ್ರೆ ನಾವು ಮಧ್ಯದಲ್ಲಿ ಲಟ್ಟಿಸ್ಬಾರ್ದು, ಸೈಡಲ್ಲಿ ಲಟ್ಟಿಸ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಸೈಡಲ್ಲಿ ಲಟ್ಟಿಸ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ಚಪಾತಿ ಮಧ್ಯದಲ್ಲಿ ಫುಲ್ಸೆ ಉಬ್ಬಿ ಬರುತ್ತೆ. ಬೇಕಾದಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಜಾಸ್ತಿ ಮಧ್ಯದಲ್ಲಿ ಲಟ್ಟಿಸ್ಬಾರ್ದು, ಸೈಡಲ್ಲಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಚೆನ್ನಾಗಿ ಚಪಾತಿ ಉಬ್ಬಿ ಬರುತ್ತೆ ಮತ್ತು ಚೆನ್ನಾಗಿ ಚಪಾತಿ ಪದರಾಗಿ ಬಿಟ್ಕೊಳ್ಳುತ್ತೆ. ಈ ಚಪಾತಿ ರೆಡಿ ಆಯಿತು. ನಾನು ತಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ. ಒಮ್ಮೆಗೆ ಎಲ್ಲನೂ ಕೂಡ ಬೇಯಿಸುವಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನಾನು ಚೆನ್ನಾಗಿ ಇದನ್ನು ಕೂಡ ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಇದು ಚೌಕನ್ನು ತೊಗೊಂಡಿರೋ ಚಪಾತಿ ನೋಡಿ. ಚೆನ್ನಾಗಿ ಇದನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೈಡಲ್ಲೇ ಲಟ್ಟಿಸ್ಬೇಕು, ಮಧ್ಯದಲ್ಲಿ ಮಾತ್ರ ಲಟ್ಟಿಸ್ಬೇಡಿ, ಸೈಡಲ್ಲೇ ಲಟ್ಟಿಸ್ಕೊಳ್ಳಿ. ಈಗ ನೋಡಿ ನಾನು ಸೈಡಲ್ಲೇ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ, ಮಧ್ಯದಲ್ಲಿ ಏನು ಲಟ್ಟಿಸ್ತಾ ಇಲ್ಲ ಜಾಸ್ತಿ. ಈಗ ಇದನ್ನು ಕೂಡ ಲಟ್ಟಿಸ್ಕೊಂಡಾಯಿತು. ಇದೇ ಪದ್ಧತಿಯಿಂದ ನಾನು ಎಲ್ಲನೂ ಕೂಡ ಚಪಾತಿ ಲಟ್ಟಿಸ್ಕೊಳ್ತೀನಿ. ಏನಿಲ್ಲ, ಮಧ್ಯದಲ್ಲಿ ಮಾತ್ರ ಜಾಸ್ತಿ ಲಟ್ಟಿಸೋಲ್ಲ, ನಾನು ಸೈಡಲ್ಲಿ ಲಟ್ಟಿಸ್ತೀನಿ ಜಾಸ್ತಿ. ಹಾಗೆ ಈ ಕಡೆ ತವಾ ಬಿಸಿ ಆಗಿದೆ. ತವಾ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಮತ್ತು ನಾನು ಚಪಾತಿ ಹಾಕ್ಕೊಳ್ತಾ ಇರೋದು. ಇದು 3 ಪದರ ಚಪಾತಿ ನಾನು ಹಾಕ್ಕೊಂಡಿರೋದು ಫಸ್ಟಿಗೆ ನೋಡ್ಬೋದು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಚಪಾತಿ ಹಾಕ್ಕೊಳ್ತೀವಲ್ಲ, ಚೆನ್ನಾಗಿ ಮೇಲಿಂದ ಕೂಡ ಎಣ್ಣೆ ಹಾಕ್ಕೋಬೇಕು. ಈಗ ಒಂಥರ ಗುಳೆ ಬರೋದಕ್ಕೆ ಸ್ಟಾರ್ಟ್ ಆದಾಗ ಚೆನ್ನಾಗಿ ಸ್ಟವ್ ಕೂಡ ಜಾಸ್ತಿ ಮೀಡಿಯಮಾಗಿ ಇಟ್ಕೊಳ್ಳಿ. ಜಾಸ್ತಿ ದಪ್ಪ ಉರಿ ಇಡಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ. ಗುಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ನಾನು ಚಪಾತಿ ಮತ್ತು ನಾನು ತಿರುವು ಹಾಕಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಚಪಾತಿ ಉಬ್ಬಿ ಬರ್ತಾರಂತೆ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಈ ಪದ್ಧತಿಯಾಗಿ ಮಾಡ್ಕೊಳ್ಳಿ. ಚಪಾತಿ ಪದರಾಗಿ ಬರುತ್ತೆ, ಹಾಗೆ ಮೃದುವಾಗಿ ಕೂಡ ಬರುತ್ತೆ. ಯಾರಿಗೂ ಕೂಡ ಊಟ ಮಾಡೋದಕ್ಕೆ ಹಲ್ಲು ಇಲ್ದವರು ಕೂಡ ಈ ರೀತಿ ಮೃದುವಾಗಿ ಚಪಾತಿ ಇದ್ದರೆ ಅವ್ರನ್ನೂ ಕೂಡ ಊಟ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ನಾನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಚಪಾತಿ ಉಬ್ಬಿ ಬಂತ ಅಂದಮೇಲೆ ಆ ಚಪಾತಿ ಏನಾಗುತ್ತೆ ಅಂದರೆ ಪದರಾಗಿ ಬಿಟ್ಕೊಳ್ಳುತ್ತೆ. ಅದು ಜಾಸ್ತಿ ಪದರಾಗಿ ಬಿಟ್ಕೊಂಡ್ಮೇಲೆ ಅದು ನೋಡ್ಬೋದು ಎಷ್ಟು ಪದರಾಗಿ ಬಿಟ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು ಚಪಾತಿ. ನೀವು ಕೂಡ ಈ ಪದ್ಧತಿಯಿಂದ ಮಾಡಿಕೊಂಡು ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ನಾನು ಈ ವಿಡಿಯೋದಲ್ಲಿ ನಾನು ನೋಡ್ಬೋದು 3 ಪದರ ಚಪಾತಿ, 4 ಪದರ ಚಪಾತಿ, ಹಾಗೆ 2 ಪದರ ಚಪಾತಿ ಕೂಡ ತೋರಿಸಿದ್ದೀನಿ. ನೋಡಿಕೊಂಡು ಮಾಡ್ಕೊಳ್ಳಿ. ನನಗಿದು 4 ಪದರ ಚಪಾತಿ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ಅಂದರೆ 4 ಫೋಲ್ಡ್ ಮಾಡಿದ್ರೆ 4 ಪದರ ಚಪಾತಿ, 3 ಫೋಲ್ಡ್ ಮಾಡಿದ್ರೆ 3 ಪದರ ಚಪಾತಿ, ಹಾಗೆ 2 ಥರ ಪದರ ಮಾಡಿದ್ರೆ 2 ಪದರ ಚಪಾತಿ. ಇದನ್ನು ಕೂಡ ನೋಡ್ಬೋದು, ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಗುಳೆ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಮತ್ತು ಚಪಾತಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೇಲಿಂದ ಎಣ್ಣೆ ಸವರಿದ ಮೇಲೆ ನೋಡ್ಬೋದು ಎಷ್ಟು ಕಲರ್ ಬಂದಿದೆ ಚಪಾತಿ. ಇವನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ಹಾಗೆ ತಿನ್ನೋದಕ್ಕೆ ಮಕ್ಕಳಿಗೆ ಕೊಟ್ಟರೆ ಕಣ್ಣು ಮುಚ್ಚಿ ತಿಂತಾರೆ ಮಕ್ಕಳು ಕೂಡ. ನೋಡ್ಬೋದು ಎಷ್ಟು ಚೆನ್ನಾಗಿ ಚಪಾತಿ ಮೇಲೆ ಕಣ್ಣು ಬೀಳ್ತಾ ಇದೆ ಅಂತ ಕಾಣಿಸ್ತಾ ಇರ್ಬೋದು. ಈ ಚಪಾತಿ ಬಿಸಿ ಚಪಾತಿ ಈ ರೀತಿ ಕೊಟ್ಟರೆ ದೊಡ್ಡವರು ಕೂಡ ತಿಂತಾರೆ, ಮಕ್ಕಳು ಕೂಡ ತಿಂತಾರೆ ನೋಡಿ. ಹಾಗೆ ನೋಡೋದಕ್ಕೆ ಇಷ್ಟು ಕಲರ್ ಕಾಣಿಸ್ತಿದೆಲ್ಲ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗಿದು ಲಾಸ್ಟಲ್ಲಿ 2 ಪದರ ಚಪಾತಿ ಹಾಕ್ಕೊಂಡಿದ್ದೀನಿ ನೋಡಿ. ಫಸ್ಟಿಗೆ 3 ಪದರು ಮತ್ತು ಸೆಕೆಂಡ್ 4 ಪದರು ಮತ್ತು ಇದು 2 ಪದರ ಚಪಾತಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ನಾವು ಈ ರೀತಿ ಸ್ವಲ್ಪ ಚೆನ್ನಾಗಿ ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ನಾನೀಗ ಮೇಲಿಂದ ಚಪಾತಿ ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಸ್ವಲ್ಪ ಬಿಸಿ ಇದೆ, ತುಂಬಾ ಚೆನ್ನಾಗಿ ಕೈ ಸುಡ್ತಾ ಇತ್ತು, ಅದಕ್ಕೋಸ್ಕರ ಈ ರೀತಿ ತವಾ ಮೇಲಿಂದ ಸ್ವಲ್ಪ ಸೈಡಿಗೆ ಹೋಗಿತ್ತು ನೋಡಿ. ಚಪಾತಿ 2 ಪದರ ಚಪಾತಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನಾನು ಎಲ್ಲನೂ ಕೂಡ ಚಪಾತಿ ಇದೇ ಪ್ರೊಸೆಸ್ನಲ್ಲಿ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿಕೊಂಡು ಚಪಾತಿ ವಿಡಿಯೋ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಚಪಾತಿ ರೆಡಿಯಾಗಿದೆ ನೋಡಿ ವೀಕ್ಷಕರೇ. ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್